ಅವನು ನನ್ನನ್ನು ಬೆದರಿಸಿ ನನ್ನ ಸೀಟನ್ನು ಬಿಟ್ಟುಕೊಡುವಂತೆ ಮಾಡಬಹುದು ಎಂದುಕೊಂಡಿದ್ದ, ಹಾಗಾಗಿ ನಾನು 3 ಗಂಟೆಗಳ ಕಾಲ ಅವನ ಜೀವನವನ್ನು ನರಕವಾಗಿಸಿದೆ. ಲಜ್ಜಾಸ್ತರ ದಶಕದ ಆರಂಭದ ದಿನಗಳಲ್ಲಿ ನಾನು ಯಾವಾಗಲೂ ಆಯಿಲ್ ಸೀಟನ್ನೇ ಬುಕ್ ಮಾಡುತ್ತಿದ್ದೆ. ಒಮ್ಮೆ ವಿಮಾನ ಪ್ರಯಾಣದಲ್ಲಿ ಮಧ್ಯದ ಸೀಟಿನಲ್ಲಿದ್ದ ಒಬ್ಬ ಬೃಹತ್ ವ್ಯಕ್ತಿ ನಾನು ಸೀಟನ್ನು ಬದಲಾಯಿಸಬೇಕೆಂದು ಒತ್ತಾಯಿಸಿದ. ಅವನ ಟ್ರಾವೆಲ್ ಡಿಪಾರ್ಟ್‌ಮೆಂಟ್ ಏನೋ ತಪ್ಪು ಮಾಡಿದೆ ಎಂದು ಅವನು ಹೇಳಿಕೊಂಡ. ನೋಡಿ, ನಾನು ತುಂಬಾ ಒಳ್ಳೆಯವಳು. ಅವನು ವಿನಯದಿಂದ ಕೇಳಿದ್ದರೆ ನಾನು ಖಂಡಿತವಾಗಿಯೂ ಸೀಟನ್ನು ಬದಲಾಯಿಸುತ್ತಿದ್ದೆ. ಆದರೆ ಅವನು ಪೂರ್ತಿ ಮರ್ಯಾದೆಯಿಲ್ಲದವನಾಗಿದ್ದ. ನಾನು ಒಪ್ಪುವವರೆಗೂ ಯಾರೂ ಹೋಗಲಾಗದಂತೆ ಅವನು ಆಯಿಲ್ ದಾರಿಯನ್ನು ಬಂದ್ ಮಾಡಿದ್ದ. ನಾನು ಸೀಟನ್ನು ಬಿಟ್ಟ ತಕ್ಷಣ ಅವನು ಉಳಿದ ಪ್ರಯಾಣಿಕರ ಕಡೆ ನೋಡಿ ವ್ಯಂಗ್ಯವಾಗಿ ನಗುತ್ತಾ, ಕ್ಷಮಿಸಿ, ಈ ಮಹಿಳೆ ನನ್ನ ಸೀಟಿನಿಂದ ಏಳುವವರೆಗೂ ನಾನು ಕಾಯಬೇಕಾಯಿತು ಎಂದ. ನನ್ನ ಸೀಟಾ? ಕ್ಷಮಿಸಿ, ಅದು ಅವನ ಮೊದಲ ತಪ್ಪು. ಮುಂದಿನ 3.5 ಗಂಟೆಗಳ ಕಾಲ ನಾನು ಒಂದು ಆಟ ಆಡಲು ನಿರ್ಧರಿಸಿದೆ. ಪ್ರತಿ 10 ನಿಮಿಷಕ್ಕೊಮ್ಮೆ ನಾನು ಎದ್ದು ಹೋಗಬೇಕಿತ್ತು. ಅವನು ಸರಿಯಾಗಿ ಕುಳಿತ ತಕ್ಷಣ ನಾನು ಹೊರಗೆ ಹೋಗಬೇಕಿತ್ತು. ಅವನು ಪಾನೀಯ ತಂದ ತಕ್ಷಣ ನಾನು ಹೊರಗೆ ಹೋಗಬೇಕಿತ್ತು. ಅವನು ಊಟದ ಪ್ಯಾಕೆಟ್ ತೆರೆದ ಕ್ಷಣವೇ ನಾನು ಹೊರಡುವ ಸಮಯ. ಅವನು ಸ್ವಲ್ಪ ನಿದ್ರಿಸಲು ಕಣ್ಣು ಮುಚ್ಚಿದನೆ. ನೋಡಿ, ನಾನು ಎದ್ದು ಹೋಗಬೇಕಾಯಿತು. ಪ್ರತಿ ಬಾರಿ ನಾನು ಆಯಿಲ್ ದಾರಿಗೆ ಬರಲು ಅವನು ತನ್ನ ಟ್ರೇಯನ್ನು ಸೊರಿಯೇ ಬೆಲ್ಟ್ ಬಿಚ್ಚಿ ತನ್ನ ಆ ಬೃಹತ್ ದೇಹವನ್ನು ಪಕ್ಕಕ್ಕೆ ಸರಿಸಬೇಕಾಯಿತು. ಇಡೀ ವಿಮಾನ ಪ್ರಯಾಣದಲ್ಲಿ ನಾನು ಇದನ್ನೇ ಮಾಡಿದೆ. ಈಗಲೂ ಅದನ್ನು ನೆನಪಿಸಿಕೊಂಡರೆ ನನಗೆ ನಗು ಬರುತ್ತದೆ.